ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಬರ್ಡ್ ಆಫ್ ಪ್ಯಾರಡೈಸ್ಗೆ ಹೋಗೋಣ ಅಂತ ಬೆಂಗಳೂರಿಂದ ಬಂದ್ರಿ. ಅನ್ಫಾರ್ಚುನೇಟ್ಲಿ ನಮಗೆ ಟಿಕೆಟ್ ಸಿಗಲಿಲ್ಲ. ಅಂದರೆ ವೀಕ್ ಎಂಡ್ಸಲ್ಲಿ ತುಂಬ ಜನ ಬರ್ತಾರಂತೆ ವಿಸಿಟರ್ಸು. ಆನ್ಲೈನಲ್ಲೇ ಸೋಲ್ಡ್ ಔಟ್ ಆಗೋಗಿದೆ, ಆಫ್ಲೈನಲ್ಲಂತೂ ಟಿಕೆಟ್ ಸಿಗಲ್ಲ. ಸೊ ಅದರಿಂದ ಇನ್ನೇನು ಮಾಡೋದು, ಬಂದು ವೇಸ್ಟ್ ಆಗಬಾರ್ದು ಅಂತ ನಾವು ಅಲ್ಲೇ ಯಾವುದಾದ್ರೂ ಪ್ಲೇಸಸ್ ಇದೆಯಾ ಅಂತ ಆನ್ಲೈನಲ್ಲಿ ನೋಡಿದಾಗ ಒಂದು ಯಾವುದೋ ಲೇಕ್ ವ್ಯೂ ಪಾಯಿಂಟ್ ಇತ್ತು, ಅದನ್ನು ನೋಡೋಣ ಅಂತ ಬಂದ್ರಿ. ಅದ್ರ ಹೆಸರು ಏನಪ್ಪ ಅಂತಂದರೆ ಆಗಾರ ಲೇಕ್ ಪಾಯಿಂಟ್. ಆಗ್ರಾ ಅಂತ ಅಂದ್ಕೊಬೋದು, ಅದು ಸ್ಪೀಡಾಗಿ ಓದಿದ್ರೆ ಆಗ್ರಾ ಅಂತಲೇ ಬರುತ್ತೆ, ಆದರೆ ಅದು ಆಗಾರ ಲೇಕ್ ಪಾಯಿಂಟ್. ಚೆನ್ನಾಗಿದೆ ನೋಡೋಕ್ಕೆ, ಬನ್ನಿ ತೋರಿಸ್ತೀನಿ. ನೋಡಿ, ಪರವಾಗಿಲ್ಲ, ಬಂದು ವೇಸ್ಟ್ ಆಗಬಾರ್ದು ಅಂತ ಈ ಲೇಕ್ ಪಾಯಿಂಟ್ ನೋಡೋಣ ಅಂತ ಬಂದ್ರಿ. ಚೆನ್ನಾಗಿದೆ ಆಗಾರ ಲೇಕ್ ಪಾಯಿಂಟ್. ಆಗಾರ ಲೇಕ್ ವ್ಯೂ ಪಾಯಿಂಟ್ ಅಂತ, ಇದು ಸಹ ತುಂಬ ಚೆನ್ನಾಗೇ ಇದೆ ನೋಡೋಕ್ಕೆ. ಕೆಂಗೇರಿಯಿಂದ ಇದೊಂದು 10 ಕಿಲೋಮೀಟರ್ ಆಗುತ್ತೆ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಬೆಂಗಳೂರು ನಗರಕ್ಕೆ ಸೇರಿರುವ ಕೆಟ್ಟೋಹಳ್ಳಿ ಗ್ರಾಮದಲ್ಲಿರೋ ಕರ್ನಾಟಕದ ದೊಡ್ಡ ಆಲದ ಬಂದಿದ್ದೀನಿ. ಇದು ಸುಮಾರು 400 ವರ್ಷದ ಹಳೆಯ ಆಲದ ಮರ. ಇದು 350 ಅಡಿ ಎತ್ತರ ಮತ್ತು 850 ಅಡಿ ಸುತ್ತಳತೆ ಇದೆ ಈ ಮರ. ಈ ಮರ ಅಂತಂದರೆ ನೋಡ್ಬೋದು ನೀವು, ಇದು ಪೂರ್ತಿ ಒಂದೇ ಮರನೇ, ಆದರೆ ಇದರ ಕೊಂಬೆಗಳು ನೆಲಕ್ಕೆ ತಾಕಿ ಅಲ್ಲಿಂದ ಅದು ನೀರು ಎಳ್ಕೊಂಡು ಭೂಮಿಯಲ್ಲಿ ಅದು ಮರ ಚಿಗುರಿದೆ. ಆದರೆ ಇದಕ್ಕಿರೋದು ಒಂದೇ ಕಾಂಡನೇ. ಎಷ್ಟು ಬೃಹತ್ತಾದ ಮರ ಇದು. ಕರ್ನಾಟಕದ ದೊಡ್ಡ ಆಲದ ಮರ ಅಂತಲೇ ಫೇಮಸ್ ಆಗಿದೆ. ಇದಕ್ಕೆ ಕಾಂಡ ಇಲ್ಲ, ಕೊಂಬೆಗಳು ನೆಲಕ್ಕೆ ಬಂದು ಅದರಿಂದ ಅದು ನೀರು ಎಳ್ಕೊಂಡು ನೋಡಿ ಮೇಲೆ ಹೋಗ್ತಾ 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 ಯಾವ ಥರ ಚಿಗುರಿದೆ ಅಂತ. ಇದಕ್ಕೆ ಮೇಯ್ನ್ ಕಾಂಡ ಎಲ್ಲಿದೆ ಅಂತ ತೋರಿಸ್ತೀನಿ ಬನ್ನಿ. ಮೇಯ್ನ್ ಬುಡ ಮತ್ತು ಮರ. ದುರಂತ ಏನಪ್ಪ ಅಂತಂದರೆ 2000 ದಶಕದಲ್ಲಿ ಕಾರಣಾಂತರಗಳಿಂದ ಈ ಕಾಂಡಕ್ಕೆ ರೋಗ ಬಂದು ಕಾಂಡ ಮತ್ತು ಬೇರು ಸತ್ತೋಯ್ತು. ಆದರೆ ಇದ್ರ ಕೊಂಬೆಗಳು ನೋಡಿ, ಕೊಂಬೆಗಳು ಭೂಮಿಗೆ ತಾಕಿ ಅದರಿಂದ ನೀರು ಎಳ್ಕೊಂಡು, ನೀರು ಮತ್ತು ಅದಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶನ ಎಳ್ಕೊಂಡು ಎಷ್ಟು ಬೃಹತ್ತಾಗಿ ಮರ ಇದೆ ಅಂತಂದರೆ ನೋಡ್ಬೋದು. ಎಲ್ಲ ಮೇಲೆ ಬಂದಿರೋ ಕೊಂಬೆಗಳಿಂದನೇ ಅದು ಮರ ಚಿಗುರ್ತಾನೆ ಇದೆ. ಆದರೆ ಮೇಯ್ನ್ ಕಾಂಡ ಮಾತ್ರ ಇದು. ಆದರೆ ಈಗ ಇದಕ್ಕೆ ಕಾಂಡ ಇಲ್ಲ, ಬೇರುಗಳು ಇಲ್ಲ, ಬೇರುಗಳೆಲ್ಲ ಸತ್ತೋಗಿದೆ. ಒಳಗಡೆಯಿಂದ ಯಾವುದ್ಯಾವುದು ಉಳ್ಕೊಂಡಿದೆ ಮತ್ತು ಮೇಲಿನಿಂದ ಬಂದಿರುವಂತಹ ಇದು ನೋಡ್ಬೋದಲ್ಲ, ಈ ಥರ ಕೊಂಬೆಗಳು ಅವು ನೆಲಕ್ಕೆ ಹೋಗಿ ಅದರಿಂದ ನೀರು ಸಹ ಎಳ್ಕೊಂಡು ನೋಡಿ ಯಾವ ಥರ ಬೃಹತ್ತಾಗಿದೆ ಅಂತ. ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಅನ್ನೋ ಥರ.
ಸ್ನೇಹಿತರೆ, ನಾವು ಚಿಕ್ಕ ಮಕ್ಕಳಲ್ಲಿ ಸ್ಕೂಲಿಂದ ಆಟ ಆಡೋಕ್ಕೆ ಬಿಟ್ಟಾಗ ಯಾವ ಥರ ಜಗಳ ಆಡ್ತಿದ್ವಿ ಫ್ರೆಂಡ್ಸು, ಸೇಮ್ ಅದೇ ಥರನೇ ಇವು ಸಹ ನೋಡಿ ಯಾವ ಥರ ಜಗಳ ಆಡ್ತಿದೆ. ನಾವು ಸ್ಕೂಲು ಊಟ ಆದಮೇಲೆ ಫ್ರೀ ಟೈಮಲ್ಲಿ ನಾವು ಸ್ಕೂಲ್ ಹತ್ರ ಇದೇ ಥರ ನಾವು ಜಗಳ ಆಡ್ತಾಯಿದ್ದಿತ್ತು. ಇದರಿಂದನೇ ಹೇಳ್ಬೋದು ಮಂಗನಿಂದ ಮಾನವ ಅಂತ. ಈ ಆಲದ ಮರ ಇನ್ನೂ ತುಂಬ ದೊಡ್ಡದಾಗಿತ್ತಂತೆ. ಆ ಸೈಡಲ್ಲೆಲ್ಲ ರೋಡ್ಗೆ ಅಡಚಣೆ ಉಂಟಾಗಿದ್ದ ಕಾರಣದಿಂದ ಸ್ವಲ್ಪ ಕೊಂಬೆಗಳು ಕತ್ತರಿಸ್ಬೇಕಾಗಿತ್ತಂತೆ. ಆದರೆ ಇದು ಇನ್ನೂ ತುಂಬ ಬೃಹತ್ತಾಗಿ ವಿಶಾಲವಾಗಿ ಇತ್ತು ಅಂತ ಇಲ್ಲಿ ಸ್ಥಳೀಯರು ಹೇಳಿದ್ರು. ಕೊಂಬೆಗಳಿಂದ ಸೃಷ್ಟಿಯಾಗಿರೋ ಆಲದ ಮರ ಇದು. ಒಂದು ವಿಶಿಷ್ಟವಾದ ಮರ ಅಂತಲೇ ಹೇಳ್ಬೋದು. ಈ ಮರ ತುಂಬ ದೂರ ಹರಡಿದೆ, ಆದರೆ ನಮಗೆ ವಿಸಿಟಿಂಗ್ ಪ್ಲೇಸ್ ಅಂತ ಸ್ವಲ್ಪ ಮಾತ್ರ ತೋರಿಸಿದ್ದಾರೆ. ಆದರೆ ನೋಡಿ ಆ ಕಡೆನೂ ಸಹ ತುಂಬ ಹರಡಿದೆ ಈ ಮರ. 250 ಮೀಟರ್ ಹೈಟ್ ಐತಪ್ಪ. ಇದು ಪುರಾತನ ಕಾಲದ ಮರ ಅಂತಲೇ ಹೇಳ್ಬೋದು. ಅಷ್ಟು ವರ್ಷದ ಇತಿಹಾಸ ಇದೆ. ಸುಮಾರು ಮನುಷ್ಯರು 4 ತಲೆಮಾರು ಹಿಂದೆ ಇರೋರು ಬೆಳೆಸಿರುವಂತಹ ಮರ ಇದು. ಗ್ರೀನರಿನೂ ಅಷ್ಟೇ ಸುಂದರವಾಗಿದೆ. ಆ ದೂರದಲ್ಲಿ ಕೂಗ್ತಿರೋ ಪಕ್ಷಿ, ಸುತ್ತು ಹರಡಿರುವ ಈ ಗ್ರೀನು ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಈಗ ಅಲ್ಲಿ ದೊಡ್ಡ ಆಲದ ಮರ ಆಯಿತು, ಅಲ್ಲಿಂದ ಇದು ಮಂಚನಬೇಲೆ ಡ್ಯಾಮ್ ಹತ್ರ ಅಂತ ಗೊತ್ತಾಯಿತು. ಅದಕ್ಕೆ ವಿಸಿಟ್ ಮಾಡೋಣ ಅಂತ ಮಂಚನಬೇಲೆ ಡ್ಯಾಮ್ಗೆ ಬಂದಿದ್ದೀವಿ. ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ. ನೋಡಿ ಸ್ನೇಹಿತರೆ, ಮಂಚನಬೇಲೆ ಡ್ಯಾಮ್ ಇದು ಅರ್ಕಾವತಿ ನದಿಗೆ ಅಡ್ಡವಾಗಿ ಕಟ್ಟಿರುವಂತಹ ಡ್ಯಾಮ್ ಇದು ನಂತರ ಇದು ಕಾವೇರಿ ನದಿಗೆ ಹೋಗಿ ಸೇರುತ್ತೆ. ದೂರದಲ್ಲಿ ನೀರಿನ ಶಬ್ದ ನಮಗಿಲ್ಲಿ ಕೇಳಿಸ್ತಿದೆ. ಆ ಸದ್ದಿಗೆ, ಈ ಪ್ರಕೃತಿ ಸೌಂದರ್ಯಕ್ಕೆ, ಆ ಮೋಡ ಇರುವ ವಾತಾವರಣ ಇದೆಲ್ಲ ನೋಡ್ತಾ ಇದ್ದರೆ ಸ್ವರ್ಗದ ಥರ ಕಾಣಿಸ್ತಿದೆ. ಒಂದು ಸಲ ನೀವು ಸಹ ವಿಸಿಟ್ ಮಾಡಿ ಮಂಚನಬೇಲೆ ಡ್ಯಾಮು. ಬೆಂಗಳೂರಿಂದ ತುಂಬ ದೂರ ಅಂತ ಏನಿಲ್ಲ, ಹತ್ರನೇ ಇದೆ. ನೋಡಿ ಅಲ್ಲಿ ದೂರದಲ್ಲಿ ಸೌಂಡ್ ಬರ್ತಾನೆ ಇದೆ. ಸ್ನೇಹಿತರೆ, ಅಂತೂ ಇಂತೂ ಮಂಚನಬೇಲೆ ಡ್ಯಾಮ್ಗೆ ರೀಚ್ ಆಗಿದ್ದಾಯಿತು. ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಸೆಂಟ್ರಲ್ಲಿರೋ ಇದರಲ್ಲಿ ತುಂಬ ನೀರು ಬಿಟ್ಟಿದ್ದಾರೆ. ಸೈಡಲ್ಲಿ ಸ್ವಲ್ಪ ಮಾತ್ರ ಹರಿತಾ ಇದೆ. ಇದರಲ್ಲಿ ಸ್ಟಾಪ್ ಮಾಡಿದರೆ ಆದರೂ ನುಗ್ಕೊಂಡು ಬರ್ತಿದೆ ನೀರು. ಆ ಸೌಂಡ್ಗೆ ತುಂಬ ಚೆನ್ನಾಗಿದೆ ಕೇಳಿಸ್ಕೊಳಕ್ಕೆ. ನೋಡಿ ಯಾವ ಥರ ನೀರು ಹರಿತಾ ಇದೆ ಅಂತ. ನೀರು ನೋಡೋದಕ್ಕೂ ಸಹ ತುಂಬ ಫ್ರೆಶ್ ಆಗೇ ಇದೆ. ಮಂಚನಬೇಲೆ ಡ್ಯಾಮ್. ಅದಕ್ಕೆ ತುಂಬ ಜನ ಇಲ್ಲಿ ಬಂದವರೆಲ್ಲ ಸ್ನಾನ ಮಾಡ್ಕೊಂಡಿದ್ದಾರೆ, ಮಾಡ್ತಿದ್ದಾರೆ. ಆರಾಮಾಗಿ ಟ್ರೆಕ್ ಮಾಡ್ಬೋದು. ಇದು ಡೈರೆಕ್ಟ್ ಹರ್ಕೊಂಡು ನಾವು ಅದ್ರ ಮೇಲೆ ಹೋಗೋಣ ಅಂದ್ಕೊಂಡ್ರೆ ಅದೇ ಕಾವೇರಿ ನದಿಗೆ ತಲುಪುತ್ತೆ. ನೋಡಿ ನೀರು ಎಷ್ಟು ಫ್ರೆಶ್ ಆಗಿದೆ ಅಂತ. ಹರಿತಾ ಇದೆ ತುಂಬ ಚೆನ್ನಾಗಿ. ಆ ಕಡೆ ಸ್ವಲ್ಪ ಜನ ಸ್ವಿಮ್ ಮಾಡ್ತಿದ್ದಾರೆ. ಸಿಗುತ್ತಣ್ಣ ಮೀನಿಲ್ಲಿ?
ಏನು ಹಾಕ್ತೀರಾ ಅದಕ್ಕೆ ಅಂದರೆ? ಇದೇ ಹಾಕೋದು, ಇದೇ ಹಾಕೋದು, ಇದ್ರಲ್ಲೇ ಇಲ್ಲಿಂದನೇ ಹಾಕೋದು, ಇಲ್ಲಿಂದನೇ ಹೇಳ್ಕೊಬಿಡೋದು. ಅದರಲ್ಲೇ ಫೋಟೋ ಹೊಡ್ಕೊಂಡು ಸಿಕ್ಕಾಗ ಹೇಳಿ ಒಂದು ಮೀನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಮೀನು ಹಿಡಿಯೋದು. ನಾವೆಲ್ಲ ಎರೆಹುಳು ಹಾಕ್ತೀವಿ ಮೀನಿಗೆ. ಇವರು ಪಾಚಿನೇ ಮೀನಿಗೆ ಹಾಕ್ತಾ ಇದ್ದಾರೆ. ಪಾಚಿ ಹಾಕಿದ್ರೆ ಬೇಗ ಸಿಗುತ್ತೆ ಅಂತ, ಯಾಕಂದರೆ ಇಲ್ಲಿರೋ ಮೀನು ಪಾಚಿ ತಿಂದು ತಿಂದು ಅಭ್ಯಾಸ ಆಗೋಗಿದೆ ಅದರಿಂದ. ನೋಡಿ ಈ ಹುಡುಗ ಹತ್ರ ಇದೆ ಪಾಚಿ. ಎಷ್ಟೊತ್ತು ಬೇಕಣ್ಣ ಒಂದು ಮೀನು ಹಿಡಿಯೋಕ್ಕೆ? ನೋಡೋಣ, ಅದರಷ್ಟ ಆಗಿದೆ ಈಗ. ನಿಮ್ಗೆ ಎಷ್ಟೊತ್ತಿಗೆ ಸಿಗುತ್ತೆ? ಏನ್ ಬೇಕಂದ್ರೆ ಹಾಕ್ಬೇಡಿ. ಒಂದೊಂದು ಸಲಕ್ಕೆ ಎಷ್ಟು ಕೆ ಜಿ ಸಿಗುತ್ತಣ್ಣ? ಅರ್ಧ ಕೆಜಿ, 1 ಕೆಜಿ. ಅರ್ಧ ಕೆ ಜಿ 1 ಕೆ ಜಿ. ಚಿಕ್ಕ ಮೀನು ಸಿಗಲ್ಲ? ಚಿಕ್ಕದು ಸಿಗುತ್ತೆ. ಅದು ಬಿಟ್ಬಿಡೋದ ವಾಪಸ್ ಹಾಗೆ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.